ಎಲ್ರಿಗೂ ನಮಸ್ಕಾರ. ನಮ್ಮ ಡಾಕ್ಟರ್ ಕೃಷಿಕ ಯೂಟ್ಯೂಬ್ ಚಾನಲ್‌ಗೆ. ಇವತ್ತಿನ ಒಂದು ವಿಡಿಯೋ ಬಂದು ಮನೆ ಹತ್ರ ಸ್ವಲ್ಪ ಅಡಿಕೆ ಗಿಡ ಹಾಕಿದ್ದೆ. ಅಡಿಕೆ ಗಿಡಕ್ಕೆ ಸ್ವಲ್ಪ ಡ್ರಿಪ್ ಮಾಡಬೇಕಿತ್ತು. ಒಂದು 40 ಅಡಿಕೆ ಗಿಡ ಹಾಕಿದ್ವಿ ಹತ್ತತ್ತು ಅಡಿಗೆ. ಆ ಅಡಿಕೆ ಗಿಡಕ್ಕೆ ಡ್ರಿಪ್ ಮಾಡೋಕ್ಕೋಸ್ಕರ ಡ್ರಿಪ್ಪಿನ ಬಗ್ಗೆ ಚೆಕ್ ಮಾಡ್ತಿದ್ದೆ ಅಮೆಝಾನಲ್ಲೆಲ್ಲ. ಸೊ ಇಲ್ಲಿ ಒಂದು ಅಮೆಝಾನ್ ಒಂದು ಸಿಕ್ತು, ಹಾಗಾಗಿ ಆರ್ಡರ್ ಮಾಡಿದೆ. ಅಂದರೆ ಸಿನಾಗ್ರೋ ಡ್ರಿಪ್ ಇರಿಗೇಷನ್ ಕಿಟ್ ಅಂತ. ಸೊ ಅದನ್ನು ಓಪನ್ ಮಾಡೋಣ. ಇವಾಗ ತಾನೇ ಬಂತು. ಸೊ ಓಪನ್ ಮಾಡೋದು ನೋಡೋಣ ಯಾವ ಥರ ಇದೆ, ಹೇಗೆ ಏನು ಅಂತ ನಿಮ್ಗೆ ತೋರಿಸ್ತೀನಿ. ಅಂದರೆ ಇವ್ರು ಹೇಳಿದ್ದು ಬಂದು 100 ಗಿಡಕ್ಕೆ ಆಗತ್ತೆ ಅಂತ ಹೇಳಿದ್ರು. ಆದರೆ 25 ಮೀಟರ್ ಲ್ಯಾಟರಲ್ ಪೈಪ್ ಇರುತ್ತೆ, ಮತ್ತೆ 40 ಮೀಟರ್ ಚಿಕ್ಕದು ಟ್ಯೂಬ್ ಇರುತ್ತೆ ಅಂತ. ಪ್ಲಸ್ ನೋಡೋಣ ಒಳಗಡೆ ಯಾವ ಥರ ಇದೆ, ಹೇಗಿದೆ ಏನು ಅಂತ ತೋರಿಸ್ತೀನಿ ನೋಡಿ. ನೋಡ್ಬೋದು ನೀವು ಇಲ್ಲಿ ಲ್ಯಾಟ್ರಲ್ ಪೈಪ್ ಇದೆ ಒಳಗಡೆ. ನಿಮಿಷ. ಇಷ್ಟು ನಿಮಗೆ ಬರುತ್ತೆ, ಬಿಲ್ಲಿಂಗ್ ಅಷ್ಟೇ ಇದು ನೋಡಿ. ಇಷ್ಟು ಬರುತ್ತೆ ನಿಮಗೆ ನೋಡಿ. ಇದು ಬಂದು ಲ್ಯಾಟ್ರಲ್ ಮೀಟ್ರ್ 25 ಮೀಟರ್ ಇದೆ ಅಂತಾರೆ. ಮೋಸ್ಟ್ಲಿ 25 ಮೀಟ್ರ್ ಇದೆಯೋ ಎಲ್ಲೋ ಗೊತ್ತಿಲ್ಲ. 80 ಅಡಿ ಬರುತ್ತೆ ಅಂತಾರೆ. ಬಿಚ್ಚಿದ ಮೇಲೆ ಗೊತ್ತಾಗೋದು ನೋಡಿ. ಇದು ಒಂದು ಟ್ಯೂಬು ಕನೆಕ್ಟ್ ಮಾಡೋದು. ಟ್ಯೂಬು ನೋಡಿ, ಹೋಲ್ ಎಷ್ಟು ದಪ್ಪ ಇದೆ, ಎಷ್ಟು ಟ್ಯೂಬ್ ಗೊತ್ತಿಲ್ಲ ಇದು. ಅದು ಬಿಟ್ಟರೆ ಒಳಗೆ ನಿಮ್ಗೆ ಇಷ್ಟು ಐಟಮ್ ಸಿಗುತ್ತೆ. ಇದ್ರದ್ದು ಕಾಸ್ಟ್ ಬಂದು ನಿಮಗೆ 1000 ರೂಪಾಯಿ ಇದೆ. ನಿಮ್ಗೆ ತೋರಿಸ್ತೀನಿ ಬನ್ನಿ ಒಳಗಡೆ ಏನೇನಿದೆ ಯಾವ ಥರ ಅಂತ. ನೋಡ್ಬೋದು ನೀವು ಇಲ್ಲಿ ನೋಡಿ. ಇದು ಒಂದು ಇಲ್ಲಿ ಕಾಣ್ತಾ ಇದೆಯಲ್ಲ, ಇದನ್ನ ನೆಲಕ್ಕೆ ಚುಚ್ಚಿಬಿಟ್ಟು ಇದೇನು ಟ್ಯೂಬ್ ಇದೆಯಲ್ಲ, ಈ ಟ್ಯೂಬ್ನ ಹಿಂಗೆ ಸಿಕ್ಸಂಥದ್ದು. ಅಂದರೆ ಈಗ ಹಿಂಗೆ ಸಿಕ್ಸ್ಬಿಟ್ಟು ಬಿಡೋದು. ಅಂದರೆ ಇದು ಮುಂದಕ್ಕೆ ಈ ಥರ ಡ್ರಿಪ್ಪರ್ ಇರ್ತಲ್ಲ, ಇದನ್ನ ಹಾಕ್ಬಿಟ್ಟು ಬಿಡೋದು ಅಷ್ಟೇ. ಇಲ್ಲಿಂದ ನಿಮ್ಗೆ ನೀರು ಬೀಳುತ್ತೆ. ಅಂದರೆ ಇದು ಆ ಕಡೆ ಆಡಬಾರ್ದು ಅಂತ. ಈಗ ನೆಲಕ್ಕೆ ಹಿಂಗೆ ಚುಚ್ಚಿದಾಗ ಹಂಗೆ ನಿಂತ್ಕೊಳ್ಳುತ್ತೆ. ನಾನು ನಿಮ್ಗೆ ಮಾಡ್ಬೇಕಾದ್ರೆ ತೋರಿಸ್ತೀನಿ ಯಾವ ಥರ ಏನು ಅಂತ ನೋಡಿ. ಇದು 100 ಇದೆ, ಇದು 100 ಪೀಸಸ್ ಇದೆ. ಇವೆಲ್ಲ ಇದು ಡ್ರಿಪ್ಪರ್ಗಳು ಬಂದು 100 ಪೀಸಸ್ ಇದೆ, ಕಾಣ್ತಾ ಇದೆಯಲ್ಲ. ಇದು ಕೂಡ 100 ಪೀಸ್. ಇದು ಅಡ್ಜಸ್ಟಬಲ್ ಅನ್ಕೋತೀನಿ ಮೋಸ್ಟ್ಲಿ, ತಿರುಗುತ್ತೆ ನೋಡಿ. ನಿಮ್ಗೆ ಯಾವ ಥರ ಬೇಕೋ ನೀರನ್ನ ಆ ಥರ ಅಡ್ಜಸ್ಟಬಲ್ ಮಾಡ್ಕೋಬೋದು. ಟೈಟ್ ಮಾಡಿದ್ರೆ ಕಡಿಮೆ ಆಗುತ್ತೆ, ಲೂಸ್ ಮಾಡಿದ್ರೆ ಜಾಸ್ತಿ ಬರುತ್ತೆ. ಇಲ್ಲಿ ನೋಡ್ಕೋಬೋದು ನೀವು. ಮತ್ತು ಒಂದು ಟೆಫ್ಲಾನ್ ಟೇಪ್ ಕೊಟ್ಟಿದ್ದಾರೆ, ಏನು ಅವಶ್ಯಕತೆ ಇಲ್ಲ ಅನಿಸುತ್ತೆ. ಕ್ವಾಲಿಟಿ ಚೆನ್ನಾಗಿದೆ ಎಲ್ಲದಕ್ಕೂ ಕಂಪೇರ್ ಮಾಡಿದ್ರೆ. ಕ್ವಾಲಿಟಿ ಅಷ್ಟೇ ಚೆನ್ನಾಗಿದೆ. ನಾವು ಹೊರಗಡೆ ಇಲ್ಲಿ ಲೋಕಲಲ್ಲಿ ತೊಗೊಂಡೋಗ್ಲು ಇಷ್ಟೇ ಕ್ವಾಲಿಟಿ ಇತ್ತು. ನೆನ್ನೆ ತೊಗೊಂಡ್ವಿ, ಒಂದು ಸ್ವಲ್ಪ ಶಾರ್ಟೇಜ್ ಇತ್ತು ಅಂತ. ಲೋಕಲಲ್ಲಿ ತೊಗೊಂಡ್ರೆ ಇದೇ ಕ್ವಾಲಿಟಿ ಇತ್ತು. ನೋಡ್ಬೋದು ನೀವು. ಟೀ ಇದೆ ಮತ್ತು ಎಲ್ಬೋ, ಮತ್ತು ವಾಲ್ಗಳು ಕೂಡ ಚೆನ್ನಾಗಿದೆ. ವಾಲ್ಗಳು ಕೂಡ ಕ್ವಾಲಿಟಿ ಇದೆ. ಕ್ವಾಲಿಟಿಲಿ ಏನು ಕಂಪೇರ್ ಇಲ್ಲ. ಮತ್ತು ಕನೆಕ್ಟ್ರ್ಗಳು, ಪೈಪಿಗೆ ಕನೆಕ್ಟ್ರ್ಗಳು ಇದೆ. ಕನೆಕ್ಟ್ರ್ಗಳೆಲ್ಲ ಒಂದು 10 ಪೀಸ್ ಇದೆ. ವಾಲ್ ಕೂಡ ಬಂದು ನಿಮಗೆ 10 ಪೀಸ್ ಸಿಗುತ್ತೆ. ಮತ್ತು ಇದು ಬಂದು ಎಂಡ್ ಕ್ಯಾಪು, ಕೊನೆಗೆ ಪೈಪ್ನ ಬೆಂಡ್ ಮಾಡ್ತಾರಲ್ಲ ಅದ್ರ ಎಂಡ್ ಕ್ಯಾಪ್ಗಳು. ಇಷ್ಟೇ ಬಂದಿರೋದು ನಿಮ್ಗೆ ಇದ್ರ ಜೊತೆ. ಇದ್ರ ಬಂದು ಒಂದು ಇದು ಹೋಲ್ ಮಾಡೋದಕ್ಕೆ ಕಾಣ್ತಿದೆಯಲ್ಲ, ಎಸ್ ಕೊಟ್ಟು ಈ ಥರ. ಇದು ಬಂದು ನಿಮ್ಗೆ ಲ್ಯಾಟ್ರಲ್ ಪೈಪ್ ಹೋಲ್ ಮಾಡೋದಕ್ಕೆ ಹಿಂಗೆ ಮಾಡಿಬಿಟ್ಟು ಪ್ರೆಸ್ ಮಾಡಿದ್ರೆ ಹೋಲ್ ಆಗುತ್ತೆ. ಸೊ ಅದು ನೋಡಿ, ಇದನ್ನ ಆ್ಯಕ್ಚುಲಿ ಇದಕ್ಕೆ ಹೋಲ್ ಮಾಡೋದು. ನಂಬರ್ ಇದೆ, ಎಕ್ಸಾಂಪಲ್ ತೋರಿಸ್ತೆ ಅಷ್ಟೇ ನಿಮಗೆ ಅಷ್ಟೇ, ಇನ್ನು ಏನಿಲ್ಲ. ಇಷ್ಟು ಬಂದಿದೆ. ಇದು ಬಿಟ್ಟರೆ ಇದೆಲ್ಲ ನಿಮಗೆ ಡ್ರಿಪ್ಪರ್ ತುದಿಗೆ ಹಾಕೋಂಥದ್ದು. ಇಲ್ಲಿ ನೀರು ಹಾರ್ದಂಗೆ ಇದಕ್ಕೆ ಕನೆಕ್ಟ್ ಮಾಡೋದು. ಇದು ಕನೆಕ್ಟ್ ಮಾಡ್ಬಿಟ್ಟು ನೀವು ಹಿಂಗೂ ಹಾಕ್ಕೋಬೋದು. ಇದೆಯಲ್ಲ, ಇದ್ರೊಳಗೆ ಪೈಪ್ ಹಾಕ್ಕೊಂಡು ಹಿಂಗೂ ಕೂಡ ಹಾಕ್ಬೋದು. ಇಲ್ಲಾಂದರೆ ಇದನ್ನು ಕೂಡ ಹಾಕ್ಬೋದು. ನಿಮ್ಗೆ ಯಾವ್ದು ಬೇಕೋ, ನೀರು ಹೆಂಗೆ ಬೇಕೋ, ನಿಮ್ಗೆ ನೀರು ಕಡಿಮೆ ಇದ್ರೆ ಇದನ್ನು ಹಾಕ್ಕೋಬೋದು, ನೀರು ಜಾಸ್ತಿ ಇದ್ರೆ ಇದನ್ನು ಡೈರೆಕ್ಟಾಗಿ ಹಾಕ್ಕೋಬೋದು. ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ, ನೀರು ಮೇಲೆ ಡಿಪೆಂಡ್ ಆಗುತ್ತೆ. ಇಷ್ಟು ಐಟಮ್ಸ್ ಬಂದಿದೆ ಒಟ್ಟು ನಿಮಗೆ ನೋಡಿ. ಇದೆಲ್ಲ ಬಂದು ನಿಮಗೆ ಡಮ್ಮಿಗಳು ಕಾಣ್ತಾ ಇಲ್ಲ, ಚಿಕ್ಕ ಚಿಕ್ಕದು. ಇದೆಲ್ಲ ಬಂದು ನಿಮಗೆ ಕ್ಲೋಸ್. ಈಗ ಹೋಲ್ ಮಾಡಿರ್ತೀರ ಅಂದ್ಕೊಳ್ಳಿ, ಆ ಹೋಲ್ ನಿಮ್ಗೆ ಅವಶ್ಯಕತೆ ಇರಲ್ಲ ಅಂಥ ಹೋಲಿಗೆ ಇದನ್ನು ಹಾಕ್ಬಿಟ್ಟು ಕ್ಲೋಸ್ ಮಾಡೋಂಥದ್ದು. ಟೇಪ್ ಸುತ್ತ ಬದಲು ಈ ಡಮ್ಮಿನ ಹಾಕ್ಬೋದು. ಕಾಣ್ತಾ ಇದೆ ನೋಡಿ. ಇಷ್ಟು ಐಟಮ್ಸ್ ನಿಮ್ಗೆ ಒಟ್ಟು ಇದಕ್ಕೆ 1000 ರೂಪೀಸ್. ಅದು ನಿಮ್ಮ ಲ್ಯಾಟ್ರಲ್ ಪೈಪ್ ನೀವೇ ಇದ್ದರೆ ಇದನ್ನು ನೋಡಿ 100 ಗಿಡಕ್ಕೆ ಮಾಡ್ಬೋದು ಅಂತ ಹೇಳಿದ್ದಾರೆ. ನೋಡೋಣ ಎಷ್ಟಾಗುತ್ತೆ ಅಷ್ಟು ಗಿಡಕ್ಕೆ ಮಾಡ್ತೀವಿ. ಮತ್ತು ಇದೊಂದು ಹೇಳೋದು ಮತ್ತೆ ನೋಡಿ, ಇದೊಂದು ಟ್ಯಾಪ್ ಕನೆಕ್ಟರ್, ನೀರು ನಲ್ಲಿಗೆ ಡೈರೆಕ್ಟ್ ಕನೆಕ್ಟ್ ಮಾಡೋವಂಥದ್ದು. ಇದು ಟ್ಯಾಪ್ ಕನೆಕ್ಟರ್ ನೋಡಿ. ಇಷ್ಟು ಐಟಮ್ಸ್ ಇದೆ ಒಟ್ಟು ನಿಮಗೆ ನೋಡಿ. ಇಲ್ಲಿ ಇವಾಗ ಇದನ್ನ ಎಳ್ದಿದ್ದೀವಿ.
ಸೊ ನಾನು ಚಂದನ್ ಇಬ್ರು ಸೇರ್ಕೊಂಡು ಇದು ಮಾಡ್ತಾ ಇದೀವಿ. ನೋಡಿ ಪೈಪ್ ಇಷ್ಟುದ ಬಂದಿದೆ. ನಿಮಗೆ ಆ ಬೇಲಿಯಿಂದ ನಮ್ಗೆ ಈ ಗೋಡೆ ತನಕ ಬಂದಿದೆ ಪೈಪು, ಲ್ಯಾಟ್ರಲ್ ಪೈಪು. ಇವಾಗ ಫಿಟ್ಟಿಂಗ್ಸ್ ನ ಮಾಡೋದನ್ನ ನಮಗೆ ತೋರಿಸ್ತಾ ಹೋಗ್ತೀವಿ ನೋಡಿ ಯಾವ ರೀತಿ ಮಾಡೋದು ಅಂತ. ಇವಾಗ ನಾವು ಮಾಡ್ತಿರೋದು ಇದೇ ಅಡಿಕೆ ಗಿಡಗಳಿಗೆ. ಸೊ ಮನೆ ಹತ್ರ ಚಂದನ್ ಏನ್ ಮಾಡಿದಾನೆ ಅಂದ್ರೆ ಬೇಲಿ ಸೈಡ್ಗೆ ಅಡಿಕೆ ಗಿಡಗಳನ್ನ ಹಾಕಿದಾನೆ. ಸೊ ಇವಕ್ಕೆ ನಾವು ಇವಾಗ ಮಾಡ್ತಾ ಇರುವಂತದ್ದು ತೋರಿಸ್ತೀನಿ ಬನ್ನಿ. ಫಸ್ಟ್ ಫಿಟ್ಟಿಂಗ್ಸ್ ನ ಅಲ್ಲಿ ಒಂದೊಂದಾಗಿ ತೋರಿಸ್ತಾ ಹೋಗ್ತೀವಿ. ಫಸ್ಟ್ ಇವಾಗ ನಾವು ಈ ಟ್ಯೂಬ್ ನ ಕಟ್ ಮಾಡ್ಕೊಬೇಕು. ಈಗ ನಮಗೆ ಅಡಿಕೆ ಗಿಡಕ್ಕೆ ಎಷ್ಟೆಷ್ಟು ಉದ್ದ ಬೇಕು ಅಷ್ಟಷ್ಟು ಆ ಟ್ಯೂಬ್ ನ ಕಟ್ ಮಾಡ್ಕೊಂಡು ನಂತರ ಇವನ್ನೆಲ್ಲಾನು ಸೇರಿಸ್ತಾ ಹೋಗ್ತೀವಿ. ಆಮೇಲೆ ನಿಮಗೆ ಡೈರೆಕ್ಟ್ ಆಗಿ ಪೈಪ್ಗೆ ಚುಚ್ಚೋದನ್ನ ತೋರಿಸ್ತೀವಿ. ಫಸ್ಟ್ ನಾವು ಇದನ್ನ ಯಾವ ರೀತಿ ಕಟ್ ಮಾಡ್ಕೊಂಡು ಹಾಕೊಂತೀವಿ ಅಂತ ತೋರಿಸ್ತೀವಿ. ನೋಡಿ ಇಲ್ಲಿದೆಯಲ್ಲ ಈ ನಲ್ಲಿಗೆ ಫಸ್ಟ್ ಇದನ್ನ ಅವ್ರು ಕೊಟ್ಟಿರುವಂತದ ಫಸ್ಟ್ ನಿಪ್ಪಲ್ ನ ಇದಕ್ಕೆ ಹಾಕೊಂಡಿದೀವಿ. ನಿಪ್ಪಲ್ ಹಾಕೊಂಡ ನಂತರ ನಿಪ್ಪಲ್ ಹಾಕೊಂಡ ನಂತರ ಈ ಲ್ಯಾಟರಲ್ ಪೈಪ್ ನ ಅದಕ್ಕೆ ನಾವು ಡೈರೆಕ್ಟ್ ಆಗಿ ಕನೆಕ್ಟ್ ಮಾಡ್ಕೊಂತಾ ಇದೀವಿ. ನೋಡಿ ಇಲ್ಲಿ ನಿಪ್ಪಲ್ ನಂತರ ಲ್ಯಾಟರಲ್ ಪೈಪ್ ನ ಕನೆಕ್ಟ್ ಮಾಡ್ಕೊಂಡಿದೀವಿ. ಇಲ್ಲಿಂದ ಮುಂದಕ್ಕೆ ನಾವು ಇವಾಗ ಗಿಡಗಳಿಗೆ ಮಾಡೋದನ್ನ ತೋರಿಸ್ತೀನಿ. ನಿಮಗೆ ಇವಾಗ ಸ್ಯಾಂಪಲ್ ಆಗಿ ಈ ಒಂದು ಹಿಳ್ಳಿ ಗಿಡಕ್ಕೆ ಮಾಡ್ತೀವಿ. ನಂತರ ನೀವು ಇಲ್ಲಿ ಅಡಿಕೆ ಗಿಡಕ್ಕೆ ಮಾಡ್ತಾ ಹೋಗ್ತೀವಿ. ಇಲ್ಲೇ ನಿಮ್ಗೆ ಬೇಲ್ ಸೈಡ್ ಗಿಡಗಳು ಕಾಣ್ತವೆ. ಈ ಗಿಡಗಳಿಗೆ ನಾವು ಇವಾಗ ಡ್ರಿಪ್ ಇರಿಗೇಷನ್ ಮಾಡ್ತೀವಿ. ಇವಾಗ ನಮಗೆ ಎಷ್ಟು ಬೇಕೋ ಅಷ್ಟು ಕಟ್ ಮಾಡ್ಕೊಂತಾ ಇದೀವಿ. ನೋಡಿ ಇಷ್ಟು ಕಟ್ ಮಾಡ್ಕೊಂಡಿದೀವಿ. ಈಗ ನೋಡಿ ಫಸ್ಟ್ ನಾವು ಇದನ್ನ ತುದಿಗೆ ಚುಚ್ಕೊಂಡ್ಬಿಟ್ಟು ಇದನ್ನ ಡೈರೆಕ್ಟ್ ಆಗಿ ಲ್ಯಾಟರಲ್ ಪೈಪ್ಗೆ ಚುಚ್ಚುವಂಥದ್ದು. ಫಸ್ಟ್ ಇದಕ್ಕೆ ಹಾಕೊಂಡಿದೀವಿ. ನಂತರ ನೋಡಿ ಗಿಡಕ್ಕೆ ಇಲ್ಲಿ ನಾವು ಭತ್ತದ ಹೊಟ್ಟನ್ನ ಮುಚ್ಚಿದೀವಿ. ಯಾಕೆ ಅಂತಂದ್ರೆ ಗಿಡಕ್ಕೆ ನೀರ್ ಹಾಕ್ತಾ ಇರ್ಲಿಲ್ಲ. ಸೊ ನೀರ್ ನಮಗೆ ವಾರಕ್ಕೊಂದ್ಸಲ ಹಿಂಗ್ ಹಾಕ್ತಾ ಇದ್ವಿ. ಸೊ ಅದು ಕಷ್ಟ ಆಗ್ತಾ ಇತ್ತು ಹಾಕೋದಕ್ಕೆ. ಹಂಗಾಗಿ ನಾವೇನ್ ಮಾಡ್ತಾ ಇದೀವಿ ಅಂದ್ರೆ ಡ್ರಿಪ್ ಇರಿಗೇಷನ್ ಮಾಡ್ತಾ ಇರುವಂತದ್ದು. ನೋಡಿ ಫಸ್ಟ್ ಆ ಒಂದು ಆರೋ ಮಾರ್ಕ್ ತರ ಇದೆಯಲ್ಲ, ಸೊ ಅದನ್ನ ಅದಕ್ಕೆ ಭೂಮಿಗೆ ಚುಚ್ಚಿ ನಂತರ ಆ ಆರೋ ಮಾರ್ಕಿಗೆ ಅದನ್ನ ಟ್ಯೂಬ್ ನ ಹಾಕೊಳ್ಳಿ. ನಂತರ ತುದಿಗೆ ಈ ಡ್ರಿಪ್ಪರ್ ನ ಇದನ್ನ ಅದಕ್ಕೆ ಹಾಕೊಳ್ಳಿ. ನೋಡಿ ಡ್ರಿಪ್ಪರ್ ಹಾಕೊಂಡ ನಂತರ ಅವರು ಕೊಟ್ಟಿರುವಂತಹ ಒಂದು ಏನು ಎಸ್ತರ ಕೊಂಡಿ ಇದೆಯಲ್ಲ, ಸೊ ಇದನ್ನ ನಾವು ಚುಚ್ಚೋದಕ್ಕೆ ಬಳಸ್ತೀವಿ. ಇದನ್ನ ಚುಚ್ಚಿಬಿಟ್ಟು ನೋಡಿ ಈ ತರ ಹೋಲ್ ಮಾಡ್ಕೊಂಡು ನಂತರ ಅದನ್ನು ಚುಚ್ಚಿ. ನೋಡಿ ಇಷ್ಟ ಇದು. ನೋಡಿ ಇವಾಗ ಒಂದ್ ವೇಳೆ ಈ ತೂತ ನಮಗೆ ವೇಸ್ಟ್ ಆಯ್ತು, ಅಕಸ್ಮಾತ್ ಇದು ನಮಗೆ ಬೇಡ ಅಂತ ಅನ್ಸ್ದಾಗ, ಸೊ ನಿಮಗೆ ಅಲ್ಲಿ ಡಮ್ಮಿ ಕೊಟ್ಟಿರ್ತಾರೆ ನೋಡಿ. ಸೊ ನೋಡಿ ಈ ರೀತಿ ಒಂದು ಡಮ್ಮಿ ಇರ್ತದಲ್ಲ, ಇದನ್ನ ಅದಕ್ಕೆ ಪೈಪಿಗೆ ಸಿಕ್ಸೋದಷ್ಟೇ. ಸೊ ನೋಡಿ ಈ ರೀತಿ ಸಿಕ್ಸಿದ್ರೆ ನಿಮಗೆ ಇಲ್ಲಿ ನೀರು ಲೀಕ್ ಆಗೋದಿಲ್ಲ. ಸೊ ಬೇಕು ಅಂದಾಗ ಅದನ್ನ ತಕೊಂಡು ಮತ್ತೆ ನೀವು ಅದಕ್ಕೆ ಬೇರೆ ಗಿಡ ಹಾಕಿದ್ಮೇಲೆ ನಂತರ ಅದನ್ನ ನೀವು ಹಾಕೊಬಹುದು. ಮತ್ತೆ ಮಾಮೂಲಿ ಸೇಮ್ ಇದೇ ರೀತಿ ಟ್ಯೂಬ್ ನ ಇದಕ್ಕೆ ಹಾಕೊಬಹುದು. ನೋಡಿ ಇವಾಗ ಇದೊಂದು ಗಿಡಕ್ಕೆ ಸ್ಯಾಂಪಲ್ ನ ತೋರಿಸ್ತೀನಿ. ಸೊ ನೀರ್ನ ಬಿಟ್ಟು ನಿಮಗೆ ಇಲ್ಲೊಂದು ಎಂಡ್ ಕ್ಯಾಪ್ ತರ ಕೊಟ್ಟಿರ್ತಾರೆ ನೋಡಿ. ಈ ಒಂದು ಎಂಡ್ ಕ್ಯಾಪ್ ನ ನಿಮ್ಮ ಪೈಪ್ ನ ಫೋಲ್ಡ್ ಮಾಡಿ ಫಸ್ಟ್ ಅದನ್ನ ಹಾಕೊಂಡ್ಬಿಟ್ಟು ಫೋಲ್ಡ್ ಬಿಟ್ಟು ಅದಕ್ಕೆ ಸಿಕ್ಸಿ. ಸೊ ಇಲ್ಲಿ ನೀರು ನಿಮಗೆ ಲೀಕ್ ಆಗೋದಿಲ್ಲ. ಸೊ ಇದು ಎಂಡ್ ಕ್ಯಾಪ್ ತರ ಇದು ನೋಡಿ ಇಷ್ಟ ಇದು. ಪೈಪ್ ನ ತುದಿಯಲ್ಲಿ ಈ ತರ ಮಾಡಿ ಬಿಟ್ಬಿಡಿ. ನೀರು ಬರ್ತಾ ಇದೆ ಇದಕ್ಕೆ. ನೋಡಿ ಇಷ್ಟೇ ಸಿಂಪಲ್ ಇದು ಮಾಡುವಂತದ್ದು. ಸೊ ನಿಮಗೆ ಅಲ್ಲಿ ಟೈಟ್ ಲೂಸ್ ಮಾಡ್ಕೊಂಡ್ರೆ ನಿಮಗೆ ನೀರು ಜಾಸ್ತಿ ಬೇಕಾ ಕಮ್ಮಿ ಬೇಕಾ ಅಂತ ಹೇಳಿ ಅಲ್ಲಿ ಕೂಡ ಅಡ್ಜಸ್ಟ್ಮೆಂಟ್ ಮಾಡ್ಕೊಬಹುದು ನೋಡಿ. ಸೊ ಇಷ್ಟು ನೀರು ನಮಗೆ ಒಂದು ಅರ್ಧ ಗಂಟೆ ಹೋದ್ರೂ ಸಾಕು. ಪ್ರತಿಯೊಂದು ಗಿಡಕ್ಕೂ ಡೈಲಿ ಒಂದು ಅರ್ಧ ಗಂಟೆ ಹೋಗ್ತಾ ಇದ್ರೆ ಸಾಕು. ಸೊ ಸಿಂಪಲ್ ಆಗಿದೆ ಇದ್ರಲ್ಲಿ ಮಾಡುವಂತದ್ದು. ಎಷ್ಟು ಗಂಟೆ ಡ್ರಿಪ್ಪಿನ ಬಗ್ಗೆ ಸಿಂಪಲ್ ಆಗಿ ಹೇಳ್ಕೊಟ್ಟಿದ್ದೀನಿ. ಸೊ ನಿಮ್ಮ ಮನೆಗಳಿಗೆ ಅಥವಾ ಗಾರ್ಡನ್ಗಳಿಗೆ, ಸೊ ನಿಮ್ಮ ಸುತ್ತಮುತ್ತ ಏನಾದ್ರು ಮನೆ ಹತ್ರ ಸ್ವಲ್ಪ ಪ್ಲಾನ್ ಅಂದ್ರೆ ಲಾರ್ಜ್ ಅಲ್ಲಿ ಮಾಡ್ತೀರಾ ಅಂದ್ರೆ ನಿಮ್ಗೆ ಸ್ವಲ್ಪ ಲ್ಯಾಟರಲ್ ಪೇಪರ್ ಜಾಸ್ತಿ ಬೇಕಾಗುತ್ತೆ. ಸೊ ಡ್ರಿಪ್ ಐಟಮ್ಸ್ ಎಲ್ಲ ಇಷ್ಟೇ ಸಾಕಾಗುತ್ತೆ. ಸೊ ಇದು ನಾನು ಬಂದು ಅಮೆಝಾನ್ ಇಂದ ಆರ್ಡರ್ ಮಾಡಿದ್ದು, ಪ್ರಮೋಷನಲ್ ವಿಡಿಯೋ ಅಲ್ಲ. ಸೊ ನನಗೆ ಸ್ವಂತಕ್ಕೆ ಖರ್ಚಿಗೆ ಬೇಕಾ, ಸ್ವಂತ ಮನೆ ಉಪಯೋಗಕ್ಕೆ ಬೇಕಾಗಿದ್ರಿಂದ ಸೊ ನಾನು ಮಾಡಿದ್ದಿಲ್ಲಿ. ಸೊ ನೋಡ್ಬೋದು ನಿಮ್ಗೆ ಕ್ವಾಲಿಟಿ ಎಲ್ಲ ಅಷ್ಟೇ ಚೆನ್ನಾಗಿದೆ. ಮತ್ತೆ ಡ್ರಿಪ್ ಪೈಪ್ ಕೂಡ ಆಗಲಿ, ಡ್ರಿಪ್ಪರ್ ಆಗಲಿ ಎಲ್ಲ ಕೂಡ ಅಷ್ಟೇ ಚೆನ್ನಾಗಿದೆ.
ಸೊ ಆಲ್ಮೋಸ್ಟ್ ನಾನು ನಿಮಗೆ ಇದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ ಅಂತ ಮಾಹಿತಿ ಹಾಕೊಂಡಿದ್ದೀನಿ. ಸೊ ಇನ್ನು ಬೇರೆ ತರ ನಿಮಗೆ ಡ್ರಿಪ್ ಇರಿಗೇಷನ್ ಅಲ್ಲಿ ಹೊಸದಾಗಿ ಏನಾದ್ರು ಬೇರೆ ತರ ಮಾಡಬೇಕು ಅಂತಿದ್ರೆ ಸೊ ಕಮೆಂಟ್ ಮಾಡಿ. ಸೊ ನಾನು ಅದ್ರ ಬಗ್ಗೆ ಆದ್ರೆ ವಿಡಿಯೋ ಮಾಡಿ ಹಾಕ್ತೀನಿ. ಸೊ ವಿಡಿಯೋ ನೋಡೋದಕ್ಕೆ ಎಲ್ಲರಿಗೂ ಕೂಡ ಧನ್ಯವಾದಗಳು. ಸಿಗೋಣ ಮತ್ತೊಮ್ಮೆ ಮುಂದಿನ ವಿಡಿಯೋ ಜೊತೆ. ಅಲ್ಲಿ ಗಂಟೆ ಎಲ್ಲರಿಗೂ ಧನ್ಯವಾದ.